ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ನಮ್ಮ ಸಮಾಜದವರಾದ ಚಾಮರಾಜನಗರದಿಂದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸುವ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಿಂದ ಆಗ್ರಹ ಮಾಡುತ್ತಿದೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40 ಲಕ್ಷ ಉಪ್ಪಾರ ಜನಾಂಗ ಇದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಿಂದ ಕೇವಲ ಸಮಾಜದ ಒಬ್ಬ ಶಾಸಕರು ಆಯ್ಕೆಯಾಗಿದ್ದು ಪುಟ್ಟರಂಗ ಶೆಟ್ಟಿ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಸದರಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲು ಜಿಲ್ಲಾ ಉಪ್ಪಾರ ಸಮಾಜದವರು ನಾವು ಮೇಲಿನ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 36 ವಿಧಾನಸಭಾ ಮತಕ್ಷೇತ್ರದಲ್ಲಿ ಉಪ್ಪಾರ ಜನಾಂಗ ನಿರ್ಣಾಯಕ ಮತದಾರರಾಗಿದ್ದು ಬಹುದಿನಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದು ಕಾರಣ ಈ ಉಪ್ಪಾರ ಸಮಾಜವು ರಾಜಕೀಯವಾಗಿ ಮುಂದೆ ಬರಬೇಕಾದರೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ರಾಜಕೀಯ ಸ್ಥಾನಮಾನ ನಿರಂತರವಾಗಿ ಇದೇ ರೀತಿ ಪ್ರತಿ ವರ್ಷವೂ ಸಹ ಅವರು ಹಾಕಿಕೊಟ್ಟಿರೋ ಹೆಸರಲ್ಲಿ ಅವರು ಹಾಕಿಕೊಟ್ಟಿರೋ ಒಂದು ಲೆಕ್ಕಾಚಾರದಲ್ಲಿ ನಡ್ಕೊಂಡು ಹೋಗೋಣ. ಇದೇ ರೀತಿ ಮುಂದುವರಿಸಿ ಮುಗಿದ ನಂತರ ಆಸ್ಪತ್ರೆಗೆ ಎಲ್ಲ ಬರಬೇಕು. ದಯವಿಟ್ಟು ಎಲ್ಲ ಸ್ನೇಹಿತರಿಗೂ ಸಹ ತುಂಬ ಹೃದಯ ಧನ್ಯವಾದ. ನಮ್ಮ ರೆಬಲ್ ಸ್ಟಾರ್ ಹಾಗೂ ನಮ್ಮ ತಾಲೂಕಿನ ಎಲ್ಲ ಚಿರಪರಿಚಿತರಾದ ಅಂಬರೀಷಣ್ಣನವರ ಹುಟ್ಟುಹಬ್ಬವನ್ನು ನಾವು ನಿರಂತರವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಭಿಮಾನಿ ಸಂಘದಿಂದ ಹಾಗೂ ತಾಲೂಕಿನ ಎಲ್ಲ ಹಿತೈಷಿಗಳ ಪರವಾಗಿ ಈ ದಿನ ಎಲ್ಲ ತಾಲೂಕಿನ ಗಣ್ಯರು ಹಾಗೂ ಕುವೆಂಪು ವೃತ್ತದಲ್ಲಿ ಅಂಬರೀಷಣ್ಣವರ ಭಾವಚಿತ್ರಕ್ಕೆ ಹಾಲಾಭಿಷೇಕ ಹಾಗೂ ಗೌರವಯುತವಾದ ಪೂಜೆ ಸಲ್ಲಿಸಿದ್ದೀವಿ. ಅದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಈ ವರ್ಷ ಮಾಡ್ಕೊಂಡು ಬಂದಂಥ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇದ್ದೀವಿ. ಅವ್ರಿಗೂ ಅವರ ಜನ್ಮ ದಿನೋತ್ಸವವನ್ನು ನಮ್ಮ ತಾಲೂಕಿನ ಅಂಬರೀಷಣ್ಣರವರ ಆತ್ಮೀಯ ಸ್ನೇಹಿತರಾದ ಲಿಂಗಾಜನವರ ನೇತೃತ್ವದಲ್ಲಿ ಇವತ್ತು ಜನ್ಮ ದಿನಾಚರಣೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮತ್ತು ಕುವೆಂಪು ವೃತ್ತದಲ್ಲಿ ಸಿಹಿ ವಿತರಣಾ ಕಾರ್ಯಕ್ರಮ ಮಾಡಿ ಅಭಿಷೇಕ ಮಾಡಿ ನಂತರ ಸಾರ್ವಜನಿಕರ ಹಾಸ್ಪಿಟಲ್ ಬಂದು ರೋಗಿಗಳಿಗೆ ಹಣ್ಣು ಹಂಪಲ ನೀಡೋ ಮುಖಾಂತರ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಂಬರೀಷಣ್ಣ ಅವ್ರಿಗೆ ಈ ಒಂದು ಕಲಿಯುಗದಲ್ಲಾಗಿರ್ಬೋದು, ಮುಂದೆ ಯಾರೇ 100 ವರ್ಷಗಳಾಗಿರ್ಬೋದು, ಅವ್ರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹೆಸರನ್ನು ಉಳಿಸ್ಬೇಕು, ಇನ್ನು ಬೆಳೆಸಬೇಕು ಅಂತೇಳಿ ಮಂಡ್ಯ ರಕ್ಷಣಾ ವೇದಿಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದೆ. ಬಾಬು ಮಂಡ್ಯ ರಕ್ಷಣಾ ವೇದಿಕೆ. ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆಯಾ?
ತೊಂದರೆ ಏನಿದೆ ಫಸ್ಟು ಈಗಿರೋ ಆಫೀಸಲ್ಲಿ ಒಂದು ಕಂಪ್ಲೇಂಟ್ ಏನೇನು ತೊಂದರೆ ಯಾರಾದರೂ ಒಂದು ಕಂಪ್ಲೇಂಟ್ ಬರ್ಕೊಂಡು ಆದರೆ ಇಂಥ ಕಡೆ ನೀರಿಲ್ಲ ಸರಿಯಾಗಿ ನೀರು ಬರ್ತಾ ಇಲ್ಲ ಮುನ್ಸಿಪಾಲಿಟಿ ಮುನ್ಸಿಪಲ್ ಕಮಿಷನರ್ ನೋಡಿರಿ ಇದಾದ ಶಾಂತಿ ಅದೇ ಇನ್ನೊಂದು ಮಾಡಿದ್ರೆ ಆಯಿತು ಅಲ್ಲೊಂದು 1-2-3 ಮಾಡಿದೆ ಅಲ್ಲಿ ಹತ್ರ ಇರೋ ಮನೆ ಕೊಟ್ಟಿದ್ದೆ ಯಾವುದು ಎಲ್ಲರೂ ಊರಾಚೆ ಬೇರೆ ಕಡೆಗೆ ಡೈವರ್ಟ್ ಪ್ಯೂರಿಫೈ ಮಾಡಿ ರೈತರು ಕೊಡ್ತೀವಿ. 2 ಥರ ಆಗುತ್ತೆ. ಒಂದು ಗೊಬ್ಬರ ಬರುತ್ತೆ ಇನ್ನೊಂದು ಅಲ್ಲಿರೋ ಅಷ್ಟು ಚೆನ್ನಾಗಿ ಇಡೀ ಸ್ಟೇಟಲ್ಲೇ ಇದೆ. ವಂಡರ್ಫುಲ್. ನೀವು ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. IAS ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಭಾಳ ಚೆನ್ನಾಗಿ. ಕೇರಳದ ಮಾಜಿ ಸಿಎಂ ಕಾಮ್ರೇಡ್ ಪಿಣರಾಯಿ ವಿಜಯನ್ ಅವರನ್ನ ನಿವಾಸದ ಮೇಲೆ ಇಡಿ ದಾಳಿಯನ್ನು ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ CPIM ರಾಯಚೂರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ 11 ಗಂಟೆಗೆ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ ಹತ್ತಿರ ಪ್ರತಿಭಟನೆ ನಡೆಸಲಾಯಿತು. ಕೇರಳ ಮಾಜಿ ಮುಖ್ಯಮಂತ್ರಿ ಹಾಗೂ CPM ಪೊಲಿಟ್ ಬ್ಯೂರೋ ಸದಸ್ಯ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ನಡೆಸಿದ ದಾಳಿಯನ್ನು CPM ತೀವ್ರವಾಗಿ ಖಂಡಿಸಿ ದೆಹಲಿ ಇಡಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದರು. ಪಕ್ಷ ಯಾವುದೇ ತನಿಖಾ ಪ್ರಕ್ರಿಯೆ ತಡೆಯುವ ಉದ್ದೇಶ ಹೊಂದಿಲ್ಲ. ಆದರೆ ಕೇಂದ್ರ ಸರ್ಕಾರವು ರಾಜಕೀಯ ಪ್ರೇರಿತವಾಗಿ ಕೇಂದ್ರ ತನಿಖಾ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ಳುತ್ತಿರುವುದನ್ನು ಒಪ್ಪಲಾಗುವುದಿಲ್ಲ ಎಂದು ಹೇಳಿದರು. ಉದ್ದೇಶಪೂರ್ವಕವಾಗಿ ಇವತ್ತೇನಂತಂದ್ರೆ ಕೇಂದ್ರ ಸರ್ಕಾರ ಇಡೀ ದಾಳಿ ಮಾಡುವ ಮೂಲಕ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರಗತಿಪರ, ರೈತಪರ, ಕಾರ್ಮಿಕರ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು CPIM ಪಕ್ಷ. ಅಂಥ ಒಂದು ಪಕ್ಷದ ಒಂದು ದಾಳಿಯನ್ನು ಇವತ್ತು ಅವರ ಮೇಲೆ ದಾಳಿ ಮಾಡುವ ಮೂಲಕ ಇಡೀ ದೇಶದಲ್ಲಿ ಒಂದು ಪಕ್ಷಕ್ಕೆ ಒಂದು ಕುಗ್ಗುವಂಥ ಒಂದು ರೀತಿಯಲ್ಲಿ ಇವತ್ತಿಗೆ ಮಾಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥ BJP ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಇಡೀ ದೇಶಾದ್ಯಂತ CPIM ಪಕ್ಷ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಜನಸಾಮಾನ್ಯರು ಇವತ್ತು ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೂಲಕ ಇವತ್ತು ನರಳುತ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡುವ ಬಿಟ್ಟು ಇವತ್ತು ಈ ದೇಶದಲ್ಲಿ CBI ಮತ್ತು EDಯನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಇವತ್ತು ಜನಸಾಮಾನ್ಯರ ಕಷ್ಟಗಳನ್ನು ಇವತ್ತು ಮರೆಮಾಚಲಿಕ್ಕೆ ನೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಏಡಿತನದ ನೀತಿಯಾಗಿದೆ. ಇಂಥ CBI ಮತ್ತು ದಾಳಿಗಳ ಮೂಲಕ ನಾವು ಇವತ್ತೇನಂತಂದರೆ ಈ ರೀತಿಯ ಚಳುವಳಿಗಳನ್ನು ಮುರಿಯಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಈ ಪ್ರತಿಭಟನೆಯ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.